ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು. ನಾನು ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಒಂದು ಫಡ್ ರೆಸಿಪಿಯನ್ನು ಶೇರ್ ಮಾಡಕತ್ತೇನೆ. ಅದು ಇನ್ಸ್ಟಂಟಾಗಿ ಕ್ವಿಕ್ಕಾಗಿ 5 to 10 ಮಿನಿಟ್ಸ್ ಒಳಗೆ ಮಾಡುವಂಥ ಒಂದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡಕತ್ತೀನಿ. ಇದು ಬಹಳಷ್ಟು ರುಚಿಕರವಾದಂಥದ್ದು ಇರ್ತಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಾಗ್ತದೆ ನಿಮ್ಗೆ, ಅಷ್ಟು ಟೇಸ್ಟಿ ಕೂಡ ಆಗಿರ್ತೈತಿ. ಮತ್ತು ಮಕ್ಕಳಿಗೂ ಕೂಡ ಇದು ಭಾಳನೇ ಇಷ್ಟ ಆಗ್ತೈತಿ. ನಿಮಗೆ ಇನ್ಸ್ಟಂಟಾಗಿ ಯಾವಾಗ ಬೇಕಾದರೂ ನೀವು ಈ ರೀತಿಯಾಗಿ ಫಡ್ಡನ್ನು ಮಾಡಿಕೊಂಡು ಬ್ರೇಕ್ಫಾಸ್ಟನ್ನು ಸವಿಬಹುದು. ಹಾಗಾದ್ರೆ ಫ್ರೆಂಡ್ಸ್, ಈ ವಿಡಿಯೋ ಶುರು ಮಾಡೋ ಮುಂಚೆ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡಕತ್ತೀರ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಮಗಳು ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ, ಮತ್ತು ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ. ಅವಾಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರ್ತೈತಿ. ಹಾಗಾದ್ರೆ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ನಾವು ಇದಕ್ಕೊಂದು ಕ್ಲೀನ್ ಬೌಲ್ ತೊಗೊಳ್ಳೋಣ. ಅದರೊಳಗೆ ನಾನೀಗ 1 ಕಪ್ ಅಷ್ಟು ಜೋಳದ ಹಿಟ್ಟನ್ನು ತೊಗೊಕತ್ತೀನಿ. ನೀವು ಯಾವ ಮೆಜರ್ಮೆಂಟ್ ಆದರೂ ತೊಗೋಬೋದು. ಅಂದರೆ ನಿಮಗೆ ದೊಡ್ಡದು ಅಳತಿ ತೊಗೊಂಡ್ರೆ ಸೇಮ್ ಅದೇ ಅಳತಿಯನ್ನು. ಈಗ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ 1 ಕಪ್ ಅಷ್ಟು ನಾನು ಜೋಳದ ಹಿಟ್ಟು ತೊಗೊಂಡೇನು. ಒಂದು ಸ್ವಲ್ಪ ಸಣ್ಣದ ಕಪ್ ಅಷ್ಟನ್ನ ಸಣ್ಣ ರವೆಯನ್ನು ತೊಗೊಂಡಿದ್ದೇನು. ಅಂದರೆ ನಾವು ಸಣ್ಣ ರವೆ ಏನು ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ, ಆ ರವೆಯನ್ನು ತೊಗೊಂಡಿದ್ದೇನು. ಆಮೇಲೆ ಇದರೊಳಗೆ ಈಗ ನಾನು ಸ್ವಲ್ಪ 1 ಕಪ್ ಅಷ್ಟು ಮೊಸರು ಕೂಡ ಹಾಕಾಕತ್ತೇನು. ನೋಡಿರಿ, ಈಗ ಅದಕ್ಕೊಂದು ಸ್ವಲ್ಪನೇ ನಾನು ಸೋಡಾ ಹಾಕಾಕತ್ತೇನು. ಸೋಡಾ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನು ಎಲ್ಲೂ ಗಂಟಿಲ್ಲದ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜೋಳದ ಹಿಟ್ಟಂತೂ ಯಾವಾಗಲೂ ಕೂಡ ಅದು ಹಿಟ್ಟು ಅಂತ ಅಷ್ಟೊಂದು ಗಂಟಾಗಂಗಿಲ್ಲ. ಆದರೂ ಕೂಡ ನಾವು ಕಲಿಸ್ಬೇಕಾದ್ರೆ ಸಾಫ್ಟಾಗಿ ಇರುವಂಗೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಸಾಲ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡಿದೆನು. ನೀರನ್ನು ಸ್ವಲ್ಪ ಹಾಕೊತಾನದ. ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡ್ಕೊಂಡು ಬಿಟ್ಟು ನೀವು ಮಾಡ್ಕೋಬೇಕು. ಯಾಕಂದ್ರೆ ಭಾಳನ ತೆಳಗಾದ್ರೆ ಪಡ್ಡು ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಅದಕ್ಕೆ ಮೀಡಿಯಮ್ ಆಗಿ ನೀವು ಪಡ್ಡು ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಯಾವ ರೀತಿಯಾಗಿ ರುಬ್ಕೊಂಡಿರ್ತಾರಲ್ಲ, ಸೊ ಅದೇ ಥರ ಸೇಮ್ ಕನ್ಸಿಸ್ಟೆನ್ಸಿ ಬರೋ ಥರನ ನೀರನ್ನು ಸ್ವಲ್ಪ ಹಾಕೊತಾನೆ ಆ್ಯಡ್ ಮಾಡಬೇಕು. ನೋಡಿರಿ, ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡ್ರಿ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಚೆಂದ ಹಿಂಗೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಭಾಳ ತೆಳ್ಳಗಾಗಬಾರ್ದು, ಅಂದರೆ ಪಡ್ಡು ಅಷ್ಟೊಂದು ಸರಿಯಾಗಿ ಎಳಂಗಿಲ್ಲ. ಅದಕ್ಕೋಸ್ಕರ ನೋಡಿರಿ, ಈಗ ನಾನು ಮಾಡ್ಕೊಂಡಿದ್ದೆನಲ್ಲ ಒಂದು ಸ್ವಲ್ಪ ಗಂಟು ಇರಬಾರ್ದಂಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ರವಾನು ಕೂಡ ಆ್ಯಡ್ ಮಾಡೇವಲ್ಲ, ಹಾಗಾಗಿ ಇದನ್ನು ಒಂದು 15 ನಿಮಿಷ ನಾನು ಅದೇ ಥರ ಮುಚ್ಚಿಟ್ಟಿದ್ದೆನು. 15 ನಿಮಿಷ ಆದ ನಂತರ ಈಗ ಇದನ್ನು ತೆಗಿತೇನೆ. ಯಾಕಂದರೆ ಹಿಟ್ಟು ಒಂದು ಸ್ವಲ್ಪ ನೆಂದಿರ್ತೈತಿ. ಹಾಗಾಗಿ ಯಾಕಂದರೆ ರವೆ ಹಾಕಿದ್ದೇವೆ ಅಂದ್ಕೂಡಲೇ ಒಂದು ಸ್ವಲ್ಪ ಎಲ್ಲನೂ ಅದರೊಳಗೆ ಸಾಫ್ಟಾಗಿ ಎಲ್ಲ ಮಿಕ್ಸ್ ಆಗಲಿ ಅಂತಂದು ಈ ರೀತಿಯಾಗಿ ಒಂದು 15 ನಿಮಿಷ ಇದನ್ನು ನೆನೆಯಾಕೆ ಬಿಡಬೇಕು. ಈಗ ನೋಡಿರಿ, ಇದಕ್ಕೆ ನಾನು ಜೀರಿಗೆ ಹಾಕಾಕತ್ತೇನು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಾಕತ್ತೇನು. ಖಾರ ಇಷ್ಟಪಡೋರು ಸ್ವಲ್ಪ ಖಾರವಾಗಿರಲಿ ಅಂತ ಅಂದ್ಕೊಂಡವ್ರು ಬೇಕಿದ್ರೆ ಇದಕ್ಕೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ಅದು ಕೂಡ ಟೇಸ್ಟಿಯಾಗಿರ್ತೈತಿ. ಹಂಗೆ ಮಕ್ಕಳಿಗೆ ಅದು ತಿನ್ನಾಕೊಡೋರು ಇದ್ರತ್ತಂದ್ರೆ ಕೊಡ್ಬೋದು. ಮಕ್ಕಳು ಕೂಡ ಈ ರೀತಿಯ ರೆಸಿಪಿಯನ್ನು ಭಾಳನೇ ಇಷ್ಟಪಟ್ಟು ತಿಂತಾರೆ. ಮತ್ತು ಜೊತೆಗೆ ಜೋಳದ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಹೆಲ್ದಿ ಕೂಡ ಆಗಿರ್ತೈತಿ. ಯಾಕಂದರೆ ಚಿಕ್ಕ ಮಕ್ಕಳು ಅಷ್ಟೊಂದು ರೊಟ್ಟಿಯನ್ನಾಗಲಿ ತಿನ್ನೋದಕ್ಕೆಲ್ಲನೂ ಹಠ ಮಾಡ್ತಾರಲ್ಲ, ಹಾಗಾಗಿ ನಾವು ಈ ರೆಸಿಪಿಯನ್ನು ಹುಡುಗರು ಕೊಡ್ಬೋದು. ಇದಕ್ಕೆ ಹೆಲ್ದಿ ಕೂಡ ಆಗಿರೋದ್ರಿಂದ, ಜೊತೆಗೆ ಇದರಿಂದ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ಈಗ ನಾನು ಪಡ್ಡನ್ನು ಮಾಡ್ಕೋತೀನಿ. ಪಡ್ಡು ಮನೆಯನ್ನು ಇಟ್ಕೊಂಡ್ಬಿಟ್ಟೆ ಸ್ವಲ್ಪ ಬಿಸಿ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಈಗ ಆಯಿಲ್ ಹಾಕಾಕತ್ತೇನೆ. ಎಲ್ಲ ಕಡೆ ಆಯಿಲ್ ಹಾಕೊಂಡ್ಬಿಟ್ಟೆ. ಈಗ ಅದರೊಳಗೆ ನಾನು ಪಡ್ಡನ್ನು ಒಂದೊಂದಾಗಿ ಎಲ್ಲದ್ರೊಳಗೂ ಹಾಕೋತೇನು. ಈಗ ನೋಡಿರಿ, ಕಾದೈತಿ. ಈಗ ನೋಡಿರಿ, ನಾನು ಹಾಕೋತೇನು. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗಿಟ್ಟನ ಮಾಡ್ಕೋಬೇಕು. ಯಾಕಂದರೆ ನಾವು ಫುಲ್ ಹೈ ಫ್ಲೇಮ್ ಒಳಗಿಟ್ಟು ಅಂತಂದ್ರೆ ಸ್ವಲ್ಪ ಜಾಸ್ತಿ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತಾವೆ. ಹಾಗಾಗಿನ ಮೀಡಿಯಮ್ ಫ್ಲೇಮ್ ಒಳಗನೆ ಇಟ್ಕೋಬೇಕು. ನೋಡಿರಿ, ಹಿಟ್ಟು ನೋಡ್ಬೋದು ಈಗ ನೆಂದ ಎಷ್ಟು ಸಾಫ್ಟಾಗಿ ಬರಾಕತ್ತೈತೆ ಅಂತ. ಭಾಳ ನಾನು ಹಿಟ್ಟನ್ನು ತೆಳ್ಳಗೆ ಮಾಡಿಲ್ಲ, ಭಾಳನೂ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿನ ಮಾಡ್ಕೊಂಡಿದ್ದೇನು. ಈಗ ಇದನ್ನು ಸ್ವಲ್ಪನ ಬೇಯಕ್ಕೆ ಬಿಡೋನು. 1-2 ಮಿನಿಟ್ಸ ಬೇಯ್ದ ನಂತರ ಅವುಗಳನ್ನು ನಾವು ತಿರುಗಿಸ್ಕೊಂಡು 2 ಸೈಡನ್ನು ಬೇಯಿಸ್ಕೋಬೇಕಾಗ್ತೈತಿ. ಪೂರ್ತಿ ನಾನು ಕಂಪ್ಲೀಟಾಗಿ ಒಂದು ಸೈಡ್ ಬೇಯಿಸ್ಕೊಂಡ ನಂತರ ಈ ಸೈಡನ್ನು ಬೇಯಿಸ್ಕೋತೇನೆ. ನೋಡಿರಿ, ಈಗ ಒಂದು ಸ್ವಲ್ಪ ಬೇಯ್ದಾವ. ಒಂದು ಸ್ವಲ್ಪ ಸೈಡಿಗೆ ಬೇಕಿದ್ರೆ ನೀವು ಆಯಿಲ್ ಹಾಕೋಬೋದು. ಅಂದ್ರೆ ಇಲ್ಲಂತಂದ್ರೆ ಕೆಲವೊಮ್ಮೆ ಹತ್ಕೊಂಡು ಅಂತಂದ್ರೆ ಹೇಳಂಗಿಲ್ಲ, ಹಾಗಾಗಿ. ಬಟ್ ನೋಡ್ಬೋದು ಇಲ್ಲಿ ಎಷ್ಟು ಈಸಿಲಿ ಬರಾಕತ್ತಾವ ಅಂತಂದು. ಯಾಕಂದರೆ ಜೋಳದ ಹಿಟ್ಟು ಅಂಟಂಟಾಗಿರ್ತೈತಿ, ಹತ್ಕೋತೈತಿ, ಬರೋಂಗಿಲ್ಲ ಅಂತಾರಲ್ಲ. ಬಟ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಈಸಿಲಿ ಟರ್ನ್ ಆಗಾಕತ್ತಾವ ಪಡ್ಡು ಅಂತಂದು. ನೋಡೋದಕ್ಕೆ ಕಲರ್ ಕೂಡ ನೋಡಿರಿ ಬ್ರೌನ್ ಕಲರಾಗಿ ಎಷ್ಟು ಚೆನ್ನಾಗಿ ಬೆಂದಿದ್ದಾವಂತಂದು. ಈಗ ನಾನು 2 ಸೈಡನ್ನು ಬೇಯಿಸ್ಕೋತೀನಿ. ಒಂದು ಸೈಡ್ ಕಂಪ್ಲೀಟಾಗಿ ಬೆಂದವು. ಈಗ ಈ ಸೈಡನ್ನು ನೋಡಿರಿ ಹೊಳಸ್ಕೊಂಬಿಟ್ಟು ಈ ಸೈಡ್ಗೂ ಕೂಡ ಬೇಯಿಸ್ಕೋತೇನು. ಈ ರೆಸಿಪಿನ ನೀವು ಇನ್ಸ್ಟಂಟಾಗಿ 10 ಮಿನಿಟ್ಸ್ ಒಳಗನ ಬ್ರೇಕ್ಫಾಸ್ಟ್ ರೆಸಿಪಿ ಏನು ಮಾಡಬೇಕು ಅಂತ ಅಂದ್ಕೊತಿರುವಾಗ ಈ ರೀತಿಯಾಗಿ ಕ್ವಿಕ್ಕಾಗಿ ನೀವು ಮಾಡ್ಕೋಬೋದು ಈ ರೆಸಿಪಿನ. ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಂಡ್ಬಿಟ್ರೆ ಚಟ್ನಿ ಮತ್ತು ಪಡ್ಡು ನಿಮಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರ್ತೈತಿ. ಮತ್ತು ಜೊತೆಗೆ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆ ರೆಸಿಪಿನ. ನೋಡಿರಿ, ಈಗ ನಾನು ಈ ಸೈಡ್ನು ಕೂಡ ಬೇಯಿಸ್ಕೋತೇನೆ. ಬೇಕಿದ್ರೆ ಸ್ವಲ್ಪ ನಾವು ಆಯಿಲ್ ಹಚ್ಬೋದು, ಇಲ್ಲಾಂತಂದ್ರೆ ಹಚ್ಚದೇ ಇದ್ರೂ ಕೂಡ ನಡೀತದೆ.
ಯಾಕಂದರೆ ಆಲ್ರೆಡಿ ಫಸ್ಟಿಗೆ ನಾವು ಆಯಿಲ್ ಹಾಕಿನ ಅದನ್ನು ಸ್ವಲ್ಪ ಹಿಟ್ಟನ್ನು ಹಾಕಿರೋದ್ರಿಂದ ನೀವು ಆಯಿಲ್ ಹಚ್ಚದೇ ಇದ್ರೂ ಕೂಡ ನಡೀತದೆ. ನೋಡಿರಿ ಈಗ 2 ಸೈಡ್ನೂ ಕೂಡ ನಾನು ಬೇಯಿಸಿದ್ದೇನು. ಈಗ ಇದನ್ನ ತಗೊಂಬಿಡೋಣ್ರಿ. ನೋಡಿರಿ ಒಳಗಡೆನೇ ಎಷ್ಟು ಚಂದ ಬೈದಂತ ನಿಮಗೆ ಕಾಣಿಸ್ತಿರ್ಬೋದು. ಎಲ್ಲೆಲ್ಲೂ ಕೂಡ ಒಂದು 2-3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಒಳಗೆಲ್ಲ ಹಿಟ್ಟನ್ನು ಕೂಡ ಬೆಂದಿರ್ತದೆ. ಈಗ ಬೆಂದಿದ್ದಾವೆ 2 ಸೈಡ. ನಾನೀಗ ತಗೊಂಬಿಡಾಕತ್ತೀನಿ. ಸೊ ನೋಡಿರಿ ಈಗ ಬಿಸಿ ಬಿಸಿಯಾದಂಥ ಪಡ್ಡು ಮತ್ತು ಚಟ್ನಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ನೀವು ಕೂಡ ಒಂದು ಸಾರಿ ಈ ರೀತಿಯಾಗಿ ನಿಮ್ಮ ಮನೆಯೊಳಗೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿರಿ. ಮತ್ತು ಹೆಂಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತೀರಿ ಮರನಿಂದ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಎಲ್ಲರ ಜೊತೆಗೂ ಕೂಡ ಶೇರ್ ಮಾಡಿರಿ. ಇದೇ ಥರ ಮತ್ತೊಂದು ಹೊಸ ರೆಸಿಪಿ ಒಳಗೆ ಹೊಸ ವಿಡಿಯೋ ಒಳಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.